ಹಲೋ ಗೈಸ್, ವೆಲ್ಕಮ್ ಬ್ಯಾಕ್. ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ನಿನ್ನೆ ಇಂತೂ ಒಂದು ಫಸ್ಟ್ ಮ್ಯಾಚ್ ಮುಗಿದೇ ಬಿಡ್ತು. ಟಾಸ್ ಗೆದ್ದ ನಮ್ಮ ಸೂರ್ಯಕುಮಾರ್ ಯಾದವ್ ಅವರು ಬೌಲಿಂಗ್ ಆಯ್ಕೆ ಮಾಡಿದ್ರು. ನಾವೇನೋ ಇಂಗ್ಲೆಂಡ್ ಒಂದು 200-250 ಹೊಡಿತಾರೆ, ಒಂದು ಸಖತ್ ಚೇಸ್ ಮಾಡೋಣ ಅಂತ ಅನ್ಕೊಂಡ್ರೆ ಇಂಗ್ಲೆಂಡ್ ಅವರು 132ಕ್ಕೆ ಆಲ್ಔಟ್ ಆಯಿದ್ರು. ಅದು ಸ್ವಲ್ಪ ಬೇಜಾರಾಯಿತು. ಅಂತ ಮ್ಯಾಚ್ ಇಂಟ್ರೆಸ್ಟ್ ಏನು ಬರಲಿಲ್ಲ. ಸ್ವಲ್ಪ ಅವರು ಫೈಟ್ ಕೊಟ್ಟಿದ್ರೆ ನಾವು ಫೈಟ್ ಕೊಟ್ಟರೆ ಒಂದು ಥ್ರಿಲ್ಲಿಂಗ್ ಮ್ಯಾಚ್ ಇವರು. ಏನು ನಿನ್ನೆ ಅಷ್ಟೊಂದೇನು ಇದು ಮಾಡಲಿಲ್ಲ. ಪರವಾಗಿಲ್ಲ. ಇನ್ನೊಂದು ಎರಡನೇ ಮ್ಯಾಚು ಚೆನ್ನೈ ಅಲ್ಲಿ ಇದೆ. ಅದಾದರೂ ಸ್ವಲ್ಪ ಹೈ ಸ್ಕೋರಿಂಗ್ ಗೇಮ್ ಆಗುತ್ತೇನೋ, ನೋಡೋಣ. ಫಸ್ಟ್ ಬ್ಯಾಟ್ ಆಡಿದಂಥ ಸಾಲ್ಟ್ ಅವರು ಕೂಡ ಏನು ಆಡಲಿಲ್ಲ. ಅವರು ಡಕ್ಔಟ್ ಆದರು. ನಮ್ಮ ಲಿವಿಂಗ್ ಸ್ಟೋನ್ RCB ಪ್ಲೇಯರ್ ಅವರು ಡಕ್ಔಟ್ ಆದರು. ಬ್ಯಾತಲ್ ಅವರು ಒಂದು 7 ರನ್ನನ್ನು ಹೊಡೆದ್ರು. ಬಟ್ಲರ್ ಅವರು ಒಂದು ಕಡೆ ಹೋರಾಡ್ತಿದ್ರೆ ಅವರು ಜೊತೆಗೆ ಯಾರು ಅಷ್ಟೇನು ಆಡಲಿಲ್ಲ. ಬ್ರೋಕ್ ಅವರು ಒಂದು 17 ರನ್ ಹೊಡೆದ್ರು. ಅದು ಬಿಟ್ಟರೆ ಇಂತೂ 132ಕ್ಕೆ ಇಂಡಿಯಾ ಆಲ್ಔಟ್ ಮಾಡಿತು. ಅದರಲ್ಲಿ ವರುಣ್ ಚಕ್ರವರ್ತಿ ಬರೋಬ್ಬರಿ 3 ವಿಕೆಟ್, ಮೇನ್ ವಿಕೆಟ್ ಗುರು. ಯಾರ್ಯಾರಪ್ಪ ಅಂದರೆ ಲಿವಿಂಗ್ ಸ್ಟೋನ್, ಹ್ಯಾರಿ ಬ್ರೋಕ್ ಮತ್ತು ಜಾಸ್ ಬಟ್ಲರ್. ನಮ್ಮ ಹರ್ಷದೀಪ್ ಸಿಂಗ್ ಏನು ಕಮ್ಮಿ ಇಲ್ಲ ಗುರು. ಪವರ್ ಪ್ಲೇದಲ್ಲಿ 2 ವಿಕೆಟ್ ಎತ್ತಾಕೊಂಡಿದ್ದಾರೆ. ಅವರು ಈಗ ನೋಡ್ತಾ ಬಂದರೆ ಅವರು ಡೆಬ್ಯೂ ಮಾಡಿದ್ದು 2022ರಲ್ಲಿ ಇಂಗ್ಲೆಂಡ್ ವಿರುದ್ಧ. ಈಗ ಅಲ್ಲೇ ನೋಡಿದ್ರೆ ಇಂಟರ್ನ್ಯಾಷನಲ್ ಕ್ರಿಕೆಟಲ್ಲಿ ಅವರೇ ಹೈಯೆಸ್ಟ್ ವಿಕೆಟ್ ಟೇಕರ್ ಇದ್ದಾರೆ ಸದ್ಯದ ಇದರಲ್ಲಿ. ಅವರು 97 ವಿಕೆಟ್ ತೆಗೆದು ಲೀಡ್ ಫಸ್ಟ್ ಇದ್ದರೆ, ಸೆಕೆಂಡ್ ಯಜುವೇಂದ್ರ ಚಾಹಲ್ ಇದ್ದಾರೆ 96 ವಿಕೆಟು. ಆಮೇಲೆ ಹಾರ್ದಿಕ್ ಪಾಂಡ್ಯ ಇದ್ದಾರೆ 91 ವಿಕೆಟು. ಏನು ಗುರು, ನಿನ್ನೆ ತಾನೇ ಬಂದು ಈಗಾಗಲೇ ಅಷ್ಟೊಂದು ತುಂಬ ಪರ್ಫಾರ್ಮೆನ್ಸ್ ಇದ್ದಾರೆ. ಪರಲಿ ಈ ಥರ ಪರ್ಫಾರ್ಮೆನ್ಸ್ ಮಾಡಿದರೆ ಚಾಂಪಿಯನ್ಸ್ ಟ್ರೋಫಿಗೆ ಅವರು ಏನೋ ಈ ಥರ ಮಾಡಿದ್ರೆ ಏನೋ ಹೆಲ್ಪ್ ಆಗುತ್ತೆ. ಬ್ಯಾಟಿಂಗ್ ಕಡೆ ನೋಡೋದಾದರೆ ಏನು ಗುರು, ಬರೀ ನಮ್ಮ ಅಭಿಷೇಕ್ ಶರ್ಮಾ ಅವರು ಫುಲ್ ಯುವರಾಜ್ ಸಿಂಗ್ ಆಟ ಅಲ್ಲ, ಟ್ರಾವೆಲರ್ ಸೈಡ್ ಆಟನೇ ಆಡಿದ್ರು. ಅವರು ಫುಲ್ಲು ಫಾಸ್ಟಾಗಿ ಬರೋಬ್ಬರಿ 79 ರನ್ ಹೊಡೆದ್ರು. 29 ರನ್ ಇದ್ದಾಗೆ ಅವರು ಕ್ಯಾಚ್ ಮಿಸ್ ಮಾಡಿದರು. ಯಾರಪ್ಪ ಅಂದರೆ ಆದಿಲ್ ರಶೀದ್ ಅವರು. ಅಲ್ಲಿದ್ದ ಒಂದು 50 ರನ್ ಹೊಡಿತಾರೆ. ಟೋಟಲ್ 79 ರನ್. ಏನು ಬೆಂಕಿ ಬ್ಯಾಟಿಂಗರು. ಸಂಜು ಸ್ಯಾಮ್ಸನ್ ಕೂಡ ಅವರು 20 ಬಾಲಿಗೆ 26 ರನ್ ಹೊಡಿತಾರೆ. ಸೂರ್ಯಕುಮಾರ್ ಯಾದವ್ ಏನು ಅಷ್ಟೊಂದು ಅವರ ಪರ್ಫಾರ್ಮೆನ್ಸ್ ಇವತ್ತು ಬರಲಿಲ್ಲ. ಇರಲಿ, ಇನ್ನೂ 4 ಮ್ಯಾಚ್ ಇದೆ. ತಿಲಕ್ ವರ್ಮಾ ಅವರು ಒಂದು ಎಂಡಲ್ಲಿ ಸ್ಲೋ ಆಡಿದರು, ಆದರೂ ಅನುಕೂಲ ಆಯಿತು. ಇಂತೂ ಇಂಡಿಯಾ ಫಸ್ಟ್ ಮ್ಯಾಚ್ ಗೆದ್ದಿತ್ತು. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.